ಕೆಜಿಎಫ್ ನಗರದ ರಾಬರ್ಟ್ಸನ್ ಪೇಟೆ ಸಂಜಯ್ ಗಾಂಧಿ ನಗರದ ನಿವಾಸಿ ಗೌತಮಿ ಎಂಬ ಮಹಿಳೆಯು ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣಾ ಸರಹದ್ದು ಎಂಜಿ ಮಾರುಕಟ್ಟೆಯಲ್ಲಿ 3 ಲಕ್ಷ ಬೆಲೆ ಬಾಳುವ ಚಿನ್ನದ ಆಭರಣ ಮತ್ತು 5,000 ನಗದು ಹಣ ಇದ್ದಂತಹ ತನ್ನ ವ್ಯಾನಿಟಿ ಬ್ಯಾಗ್ ಅನ್ನು ಕಳೆದುಕೊಂಡಿದ್ದು ಜೂನ್ 8ರಂದು ರಾತ್ರಿ 8:30 ಗಂಟೆಯಲ್ಲಿ ಚಂದನ್ ಎಂಬುವರಿಗೆ ಈ ಬ್ಯಾಗ್ ದೊರೆತಿದೆ. ಚಂದನ್ ರವರು ಬ್ಯಾಗಿನಲ್ಲಿದ್ದ ಹಣ ಹಾಗೂ ಚಿನ್ನವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಪ್ರಾಮಾಣಿಕತೆಯಿಂದ ಖುದ್ದು ರಾಬರ್ಟ್ಸನ್ ಪೇಟೆ ಪೊಲೀಸ್ ಠಾಣೆಯಲ್ಲಿ ಹಾಜರುಪಡಿಸಿ ನಂತರ ರಾಬರ್ಟ್ಸನ್ ಪೇಟೆ ಪೊಲೀಸರು ಸದರಿ ಮಹಿಳೆಯರವರಿಗೆ ತನ್ನ ಚಿನ್ನ ಮತ್ತು ಹಣ ಇದ್ದಂತಹ ವ್ಯಾನಿಟಿ ಬ್ಯಾಗ್ ಅನ್ನು ಹಸ್ತಾಂತರಿಸಿದ್ದಾರೆ. ಇನ್ನು ಈ ಚಂದನ್ ರವರ ಪ್ರಾಮಾಣಿಕ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ರವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಸರ್ ಒಂದು ನಿಮಿಷ ತಾಳೆ ಎಲ್ಲ ಸೇರಿದ್ರೆ ನಮ್ಗೆ ಅದರ ಮೇಲೆ ಇದೆ. ಎಲ್ಲ ಇತ್ತು ಅದರಲ್ಲೇ ಎಲ್ಲ ಅದರಲ್ಲಿ. ನನ್ನ ಹೆಸರು ಚಂದ್ರನ್. ನಾನು ಬಾಲಕೃಷ್ಣ ಲೇಔಟಲ್ಲಿ ಇದ್ದೇನೆ. ನಮ್ಗೆ ಮಾರ್ಕೆಟಲ್ಲಿ ಒಂದು ಬ್ಯಾಗ್ ಸಿಕ್ಕಿದೆ. ಅದರಲ್ಲಿ ಜ್ಯುವೆಲರಿ ಇತ್ತು. ನಾನು ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿದ್ದೆ. ಅವ್ರು SI ಸಾಹೇಬ್ರು SP ಸಾಹೇಬ್ರೆಲ್ಲ ಕರೆದು ನಮ್ಮನ್ನೇ ಈ ಮರ್ಯಾದೆ ಮಾಡಿದ್ದಾರೋ. ಬೇರೆ ಯಾರಿಗಾದ್ರೆ ಏನಾದರೂ ಸಿಕ್ಕಿದ್ರೂ ನೀವು ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೊಡಿ. ಅದು ನಿಮ್ಗೆ ಒಳ್ಳೆಯದು. ಯಾರು ಮಿಸ್ ಮಾಡಿದ್ದಾರೆ ಅವ್ರ ಹತ್ರ ಇದು ಹೋಗಿ ಸೇರುತ್ತೆ. ಎಲ್ಲರೂ ಹೆಲ್ಪ್ ಮಾಡಬೇಕು, ಪಬ್ಲಿಕ್ ಹೆಲ್ಪ್ ಮಾಡಬೇಕು. ಏನಾದರೆ ಸಿಕ್ಕಿದ್ರೆ, ಯಾರ್ದಾದರೆ ಏನಾದರೂ ಇದ್ದರೆ. ಥ್ಯಾಂಕ್ ಯು. ಎಲ್ಲರಿಗೆ ನಮಸ್ಕಾರ. ಮೊನ್ನೆ 8ನೇ ತಾರೀಕು ಇದೇ ಜೂನ್ ತಿಂಗಳಲ್ಲಿ MG ಮಾರ್ಕೆಟಲ್ಲಿ ರಾತ್ರಿ 8:30 ಗಂಟೆಗೆ ಒಬ್ರು ಮಹಿಳೆಯರದು ಗೌತಮಿ ಅವರದು ಒಂದು ವೆನಿಟಿ ಬ್ಯಾಗ್ ಅವರು ಅಲ್ಲಿ ಮಿಸ್ ಆಗಿತ್ತು. ಆ ಬ್ಯಾಗ್ ಅಲ್ಲಿ ಸುಮಾರು 20 ಗ್ರಾಮ್ ಜಾಸ್ತಿ ಚಿನ್ನ ಕೂಡ ಇತ್ತು ಮತ್ತು ಸ್ವಲ್ಪ ಕ್ಯಾಶ್ ಕೂಡ ಇತ್ತು. ಆ ಬ್ಯಾಗ್ ಇವರು ಶ್ರೀ ಚಂದ್ರನ್ ಕೃಷ್ಣನ್ ಅವರು ಪಕ್ಕದಲ್ಲಿದ್ದಾರೆ. ಇವರು ಆ ಬ್ಯಾಗ್ ಅವರಿಗೆ ಸಿಕ್ಕಿತು. ಆ ಬ್ಯಾಗ್ಗೆ ಮಿಸ್ಯೂಸ್ ಮಾಡದೆ ಅವರು ಸ್ಟೇಷನ್ ವರ್ಸ್ಗೆ ಕೊಟ್ಟಿದ್ದಾರೆ. ಈ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಾವು ಅವರಿಗೆ ಈಗ ಇವತ್ತು ಸನ್ಮಾನ ಮಾಡಿದ್ದೀವಿ. ಬಾಕಿ ಜನರಿಗೆ ಕೂಡ ಈ ಒಳ್ಳೆ ಮೆಸೇಜ್ ಈಗ ಹೋಗ್ಬೇಕು. ಈ ತರ ಎಲ್ಲಾರು ಈ ತರ ಒಳ್ಳೆ ಮಾನಸಿಕತೆಯಿಂದ ಕೆಲಸ ಮಾಡಿದ್ದಾರೆ. ನಮ್ಮ ಎಲ್ಲರಿಗೆ ವಿಲ್ ಮೇಕ್ ಅ ಗುಡ್ ಸೊಸೈಟಿ. ಎಲ್ಲ ಸೌಜನ್ಯದಿಂದ ಪ್ರೀತಿಯಿಂದ ಸೊಸೈಟಿ ಅಲ್ಲಿ ಇವೆಲ್ಲ ಇರ್ತಾರೆ. ಅದೆಲ್ಲ ಒಂದು ಮೆಸೇಜ್ ಹೋಗ್ತದೆ. ಸೊ ನಮ್ಮ ಇಲಾಖೆಯಿಂದ ಚಂದ್ರನ್ ಅವರಿಗೆ ನಾವು ಈಗ ಒಂದು ಸಣ್ಣ ಸನ್ಮಾನ ಮಾಡಿದ್ದೀವಿ. ಬಾಕಿ ಅವರಿಗೆ ನಾವು ಆಲ್ ದ ಬೆಸ್ಟ್ ಹೇಳಿ ಮುಂದೆ ಬಾಕಿ ಜನರಿಗೆ ಕೂಡ ಇದೇ ತರ ಕ್ರಮ ತಗೊಳ್ಳಿಕ್ಕೆ ನಾವು ಮನವಿ ಮಾಡ್ತೀವಿ. ಥ್ಯಾಂಕ್ ಯು.